ಮಕ್ಕಳೇ, ಇವತ್ತು 10ನೇ ತರಗತಿ ವಿಜ್ಞಾನ ವಿಷಯದ ವಿಜ್ಞಾನ ಪಾಠಗಳ ಪರೀಕ್ಷೆಗೆ ಬರುವಂಥ ಸಮಸ್ಯೆಗಳನ್ನು ಹೇಗೆ ಬಿಡಿಸುವುದು ಎಂಬುದನ್ನು ನೋಡೋಣ. ಇಲ್ಲಿ 2 ಪಾಠಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಒಂದನೇದ್ದು ವಿದ್ಯುತ್ ಶಕ್ತಿ, ಎರಡನೇದ್ದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ವಿದ್ಯುತ್ ಶಕ್ತಿ ಪಾಠದಲ್ಲಿನ ಸೂತ್ರಗಳು: Q=IT. ವಿದ್ಯುತ್ ಪ್ರವಾಹ ಅಥವಾ ವಿದ್ಯುದಾವೇಶ ಕಂಡುಹಿಡಿಯಲು. V=W/Q. ವಿಭವಾಂತರ ಕಂಡುಹಿಡಿಯಲು ಬಳಸುವ ಸೂತ್ರ. V=IR. ರೋಧವನ್ನು ಕಂಡುಹಿಡಿಯಲು. R=ρL/A. ರೋಧಶೀಲತೆ ಕಂಡುಹಿಡಿಯಲು. RS=R1+R2+R3. ಸರಣಿ ಜೋಡಣೆಯ ರೋಧಗಳ ಜೋಡಣೆಯನ್ನು ಲೆಕ್ಕಾಚಾರ ಮಾಡುವುದು. 1/P=1/R1+1/R2+1/R3. ಸಮಾನಾಂತರ ರೋಧಗಳ ಜೋಡಣೆಯ ಲೆಕ್ಕಾಚಾರ ಮಾಡುವುದು. H=I²RT. ಜೌಲ್ ಉಷ್ಣೋತ್ಪಾದನಾ ಪರಿಮಾಣವನ್ನು ಲೆಕ್ಕಾಚಾರ ಮಾಡಲು ಬಳಸುವ ಸೂತ್ರ. ಈಗ Q=IT ಸೂತ್ರವನ್ನು ಬಳಕೆ ಮಾಡಿಕೊಂಡು ವಿದ್ಯುದಾವೇಶವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನು ಒಂದು ಸಮಸ್ಯೆಯನ್ನು ಬಿಡಿಸುತ್ತಾ ಹೋಗೋಣ. ಇಲ್ಲಿ ಕೊಟ್ಟಿರುವಂಥ ಸೂತ್ರದಲ್ಲಿ Q ಅಂದರೆ ವಿದ್ಯುದಾವೇಶ, I ಅಂದರೆ ವಿದ್ಯುತ್ ಪ್ರವಾಹ, T ಅಂದರೆ ತೆಗೆದುಕೊಂಡ ಕಾಲ, ಅಂದರೆ ವಿದ್ಯುತ್ ಪ್ರವಾಹ ಹರಿಯಲು ತೆಗೆದುಕೊಂಡ ಕಾಲ. ಈ ಸೂತ್ರದ ಪ್ರಮುಖವಾದಂಥ ಅಂಶಗಳು. ಸಮಸ್ಯೆ: ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.8 ಆಂಪಿಯರ್ ವಿದ್ಯುತ್ ಪ್ರವಾಹವು 13 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವೆಷ್ಟು ಅಂತ ಲೆಕ್ಕವನ್ನು ಕೊಡಲಾಗಿದೆ. ಸಮಸ್ಯೆ ಇದೆ. ಹಾಗಾದರೆ ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು ಅಂದರೆ ಸಮಸ್ಯೆಯಲ್ಲಿರುವಂಥ ದತ್ತಾಂಶಗಳು ಯಾವ್ಯಾವು? I ಬೆಲೆಯನ್ನು ಕೊಟ್ಟಿದ್ದಾರೆ. I ಅಂದರೆ ವಿದ್ಯುತ್ ಪ್ರವಾಹದ ಬೆಲೆಯನ್ನು ಕೊಟ್ಟಿದ್ದಾರೆ, 0.8 ಆಂಪಿಯರ್. ಕಾಲವನ್ನು ಕೊಟ್ಟಿದ್ದಾರೆ, T=13 ನಿಮಿಷಗಳು. ಅದನ್ನು ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ 780 ಸೆಕೆಂಡ್ಗಳು ಆಗ್ತವೆ. Q=? ಹಾಗಾಗಿ Q=IT ಸೂತ್ರವನ್ನು ಬಳಕೆ ಮಾಡಿಕೊಂಡು ಐದು ಬೆಲೆ ಎಷ್ಟಿದೆ? 0.8 ಇಂಟು T ಬೆಲೆ 780 ಸೆಕೆಂಡ್. ಎರಡನ್ನು ಗುಣಿಸಿದಾಗ 624 ಕೂಲಾಂಬ್ನಷ್ಟು ವಿದ್ಯುದಾವೇಶಗಳ ಪ್ರಮಾಣ ನಮಗೆ ದೊರಕುತ್ತದೆ. ಅಂದರೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.8 ಆಂಪಿಯರ್ ವಿದ್ಯುತ್ ಪ್ರವಾಹನ 13 ನಿಮಿಷಗಳ ಕಾಲ ಹರಿಸಿದಾಗ ಉಂಟಾದಂಥ ವಿದ್ಯುದಾವೇಶಗಳ ಒಟ್ಟು ಪರಿಮಾಣ ಎಷ್ಟಪ್ಪ? ಪ್ರಮಾಣ ಅಂದರೆ 620 ಕೂಲಾಂಬ್ ಆಗಿದೆ. ಈಗ ವಿಭವಾಂತರ ಲೆಕ್ಕಾಚಾರ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಕೊಟ್ಟಿರುವಂಥ ಸೂತ್ರ V=W/Q. V ಅಂದರೆ ವಿಭವಾಂತರ, W ಅಂದರೆ ಕೆಲಸ, Q ಅಂದರೆ ವಿದ್ಯುದಾವೇಶ. ಸಮಸ್ಯೆ: 24 ಜೌಲ್ ಕೆಲಸ ನಡೆಸಲು 4 ಕೂಲಾಂಬ್ ವಿದ್ಯುದಾವೇಶ ಹರಿಸಿದಾಗ 2 ಬಿಂದುಗಳ ನಡುವೆ ಉಂಟಾದ ವಿಭವಾಂತರವೆಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪರಿಹಾರ: ಕೊಟ್ಟಿರುವ ದತ್ತಾಂಶಗಳನ್ನು ನಾವು ಮೊದಲ ನೋಡಿಕೊಂಡು ಅದನ್ನು ಬರೆದುಕೊಳ್ಬೇಕು. ಕೊಟ್ಟಿರುವಂಥ ದತ್ತಾಂಶಗಳು ಏನು? ಕೆಲಸವನ್ನು ಕೊಟ್ಟಿದ್ದಾರೆ, ಸೊ W=24 ಜೌಲ್. ಕೂಲಾಂಬ್ ವಿದ್ಯುದಾವೇಶವನ್ನು ಕೊಟ್ಟಿದ್ದಾರೆ, 4 ಕೂಲಾಂಬ್, ಸೊ Q=4 ಕೂಲಾಂಬ್. ಕಂಡುಹಿಡಿಯಬೇಕಾದಂಥ ಅಂಶ V ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ V=? V=W/Q. Wದ ಬೆಲೆ 24 ಇದೆ, Qದ ಬೆಲೆ 4 ಇದೆ. V=6 ವೋಲ್ಟ್ ವಿಭವಾಂತರ ನಮಗೆ ದೊರಕುತ್ತೆ. ಅಂದರೆ 4ರಿಂದ 24 ಭಾಗಾಕಾರ ಮಾಡಿದಾಗ 6 ವೋಲ್ಟ್ನಷ್ಟು ವಿಭವಾಂತರ ನಮಗೆ ದೊರಕುತ್ತೆ. ಹಾಗಾಗಿ 2 ಬಿಂದುಗಳ ನಡುವೆ ಉಂಟಾದ ವಿಭವಾಂತರ 4 ವೋಲ್ಟ್ ಎಂಬ ಮೊತ್ತ ನಮಗೆ
ದೊರಕುತ್ತದೆ. ಈ ಸ್ಲೈಡ್ನಲ್ಲಿ ಓಮ್ ನಿಯಮದ ಪ್ರಕಾರ ರೋಧವನ್ನು ಕಂಡುಹಿಡಿಯಲು ಹೇಗೆ ಯಾವ ಸೂತ್ರವನ್ನು ಬಳಕೆ ಮಾಡಲಾಗ್ತದೆ, ಹೇಗೆ ಲೆಕ್ಕಾಚಾರ ಮಾಡಬೇಕು ಎಂಬುದನ್ನು ನೋಡೋಣ. ವಿ = IR ಈ ಸೂತ್ರವನ್ನು ಬಳಕೆ ಮಾಡಲಾಗ್ತದೆ. ವಿ ಅಂದರೆ ವಿಭವಾಂತರ, ಐ ಅಂದರೆ ವಿದ್ಯುತ್ ಪ್ರವಾಹ, ಆರ್ ಅಂದರೆ ವಾಹಕದಲ್ಲಿ ಉಂಟಾದ ರೋಧ. ಸಮಸ್ಯೆ: ಒಂದು ವಾಹಕದ ಮೂಲಕ 4 ವೋಲ್ಟ್ ವಿಭವಾಂತರ ಉಂಟು ಮಾಡಲು 2 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿಸಲಾಗಿದೆ. ಹಾಗಾದರೆ ವಾಹಕ ಉಂಟು ಮಾಡಿದ ರೋಧವೆಷ್ಟು? ಅಂದರೆ ರೋಧವನ್ನು ನಾವು ಲೆಕ್ಕಾಚಾರ ಮಾಡಿ ಕಂಡು ಹಿಡಿಯಬೇಕು. ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು. ವಿ ಬೆಲೆಯನ್ನು ಕೊಟ್ಟಿದ್ದಾರೆ 4 ವೋಲ್ಟ್, ಐ ಬೆಲೆಯನ್ನು ಕೊಟ್ಟಿದ್ದಾರೆ 2 ಆಂಪಿಯರ್, ಆರನ್ನು ಕಂಡುಹಿಡಿವಿ ಅಂದರೆ ರೋಧವನ್ನು ಕಂಡುಹಿಡಿವಿ. ಸೊ ವಿ = IR. ನಮಗೆ ಆರ್ ಕಂಡುಹಿಡಿಯಬೇಕಾಗಿರೋದ್ರಿಂದ ಆರನ್ನು ಒಂದು ಬದಿಯಲ್ಲಿ ಹಾಗೆ ಉಳಿಸ್ಕೊಂಡು ಐಯನ್ನು ಇನ್ನೊಂದು ಬದಿಗೆ ವರ್ಗಾವಣೆ ಮಾಡಿದಾಗ ಆರ್ =V/I ಸೂತ್ರ ನಮಗೆ ದೊರಕ್ತದೆ. ಆಗ ಬೆಲೆಯನ್ನು ತುಂಬಿ ಲೆಕ್ಕಾಚಾರ ಮಾಡಿದಾಗ ಆರ್ ವಿ ಬೆಲೆ 4, ಐ ಬೆಲೆ 2. 2ರಿಂದ 4 ಭಾಗಾಕಾರ ಮಾಡಿದಾಗ 2 ಓಮ್ನಷ್ಟು ರೋಧ ನಮಗೆ ದೊರಕ್ತದೆ. ವಾಹಕದಲ್ಲಿ ಉಂಟಾದ ರೋಧದ ಪ್ರಮಾಣ 2 ಓಮ್. ಈಗ ರೋಧಶೀಲತೆಯನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ನೋಡೋಣ. ಸೂತ್ರ: ರೋಧ ಆರ್ = L/A. ಆರ್ ಅಂದರೆ ರೋಧ, ರೋ ಅಂದರೆ ಅನುಪಾತೀಯ ಸ್ಥಿರಾಂಕ, ಎಲ್ ಅಂದರೆ ವಾಹಕದ ಉದ್ದ, ಎ ಅಂದರೆ ವಾಹಕದ ಅಡ್ಡ ಕೊಯ್ತ. ಸಮಸ್ಯೆ: ಒಂದು ಲೋಹದ ತಂತಿಯ ಉದ್ದ 1 ಮೀಟರ್ ಆಗಿದ್ದು ಅದರ ರೋಧವು 20 ಸೆಲ್ಸಿಯಸ್ನಲ್ಲಿ 26 ಓಮ್ ಆಗಿದೆ. ಅದರ ವ್ಯಾಸವು 0.3 ಮಿಲಿಮೀಟರ್ ಆದರೆ ಈ ತಾಪದಲ್ಲಿ ಲೋಹದ ತಂತಿಯ ರೋಧಶೀಲತೆ ಎಷ್ಟು ಅಥವಾ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪರಿಹಾರ: ಕೊಟ್ಟಿರುವ ದತ್ತಾಂಶಗಳು. ತಂತಿಯ ಉದ್ದವನ್ನು ಕೊಟ್ಟಿದ್ದಾರೆ 1 ಮೀಟರ್ ಅಂದರೆ L = 1 ಮೀಟರ್. ರೋಧವನ್ನು ಕೊಡಲಾಗಿದೆ R = 26 ಓಮ್. ವ್ಯಾಸವನ್ನು ಕೊಟ್ಟಿದ್ದಾರೆ D = 0.3 ಮಿಲಿಮೀಟರ್. ಅದನ್ನು ಮೀಟರ್ನಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ 3 × 10⁻⁴ -4 ಆಗ್ತದೆ. ಇಲ್ಲಿ ರೋ RA/L. RA/L ಸೂತ್ರವನ್ನು ನಾವು ಎ ಬೆಲೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಏರಿಯಾ ಅಂದರೆ ವಿಸ್ತೀರ್ಣವನ್ನು πr² ಅಥವಾ πd² / 4 ಎಂಬ ಸೂತ್ರವನ್ನು ನಾವು ಅಂಶವನ್ನು ಬಳಕೆ ಮಾಡಿಕೊಳ್ತೇವೆ. ಹಾಗಾಗಿ ಎದ ಬದಲಾಗಿ πd² / 4 ಉಪಯೋಗಿಸಿದಾಗ ಅಂದರೆ ಸೂತ್ರದಲ್ಲಿ ಅಳವಡಿಕೆ ಮಾಡಿದಾಗ ರೋ RA/L = R πd²/4L ಆಗುತ್ತದೆ. ಈಗ ಬೆಲೆಯನ್ನು ತುಂಬಿದಾಗ ಆರ್ ಬೆಲೆ 26, ಪೈದ ಬೆಲೆ 22/7 ಇಂಟು d² ಬೆಲೆ 3 × 10⁻⁴² / 4. ಅದನ್ನೇ ನಾವು ಸರಳೀಕರಣಗೊಳಿಸಿದಾಗ 26 × 22/7 ನಾವು 3.14 ತೆಗೆದುಕೊಂಡು 3 × 3 × 10⁻⁶ ದೊರಕುತ್ತದೆ /4. ಈಗ ಅಷ್ಟು ಅಂಶಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ದೊರೆಯುವಂಥ ಮೊತ್ತ 1.84 × 10⁻⁻⁶ ಓಮ್ ಎಂಬ ಒಂದು ಮೊತ್ತ ನಮಗೆ ದೊರಕುತ್ತದೆ. ಹೀಗೆ ಪುಸ್ತಕದಲ್ಲಿ ಕೊಟ್ಟಂಥ ಕೋಷ್ಟಕ 12.2 ಪ್ರಕಾರ ಇದು ಮ್ಯಾಂಗನೀಸ್ನ ರೋಧಶೀಲತೆ ಆಗಿದೆ. ಉದಾಹರಣೆ 12.6 ಬಿಡಿಸೋಣ.
ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರುವ ಒಂದು ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತ 2a ಆದಾಗ ಅದರ ರೋಧವನ್ನು ಕಂಡು ಹಿಡಿಯಿರಿ. ಈಗ ಮೊದಲನೇ ತಂತಿ R1 ρ L/A 4 ಓಮ್. ಈಗ ಎರಡನೇ ತಂತಿಯ ಬೆಲೆಯನ್ನು ರೋಧವನ್ನು ಕಂಡು ಹಿಡಿಯಬೇಕಾದರೆ R2 ρ L/2 /2a. ಈಗ 2 ಮೇಲಿರುವಂಥ ಅಂಶದ 2 ಕೆಳಗೆ ತಂದಾಗ 1/4 ಆಗುತ್ತದೆ. ಆಗ 1/4 ρ L/A ಎಂಬ ಒಂದು ಅಂಶ ದೊರಕುತ್ತದೆ. R2 1/4 R1. 4 ಮತ್ತು R1 ಕ್ಯಾನ್ಸಲ್ ಮಾಡಿದಾಗ ಅಂದರೆ R1 4 ಓಮ್ ಎಂಬ ಅಂಶವನ್ನು ನೀಡಲಾಗಿದೆ. ಸೊ 4 ಗೆಟ್ ಕ್ಯಾನ್ಸಲ್ ಆಗುವುದರಿಂದ R2 1 ಓಮ್ ಎಂಬ ರೋಧದ ಮೊತ್ತ ನಮಗೆ ದೊರಕುತ್ತದೆ. ಅಂದರೆ ಹೊಸ ತಂತಿಯ ರೋಧವು 1 ಓಮ್ ಆಗಿದೆ ಎಂಬುದು ಮೌಲ್ಯ ನಮಗೆ ದೊರಕುತ್ತದೆ. ಕೋಷ್ಟಕ 12.2 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕೆಲವು ವಸ್ತುಗಳ ವಿದ್ಯುತ್ ರೋಧಶೀಲತೆಯ ಪಟ್ಟಿಯನ್ನು ನೀಡಲಾಗಿದೆ. ವಾಹಕಗಳು, ಮಿಶ್ರಲೋಹಗಳು ಮತ್ತು ಅವಾಹಕಗಳು ಎಂದು ವಿಂಗಡಿಸಿ ಅವುಗಳ ರೋಧಶೀಲತೆಯನ್ನು ಈ ಕೋಷ್ಟಕದಲ್ಲಿ ನೀಡಲಾಗಿದೆ. ಉದಾಹರಣೆ 12.7 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದಾಗ ಎ. ಮಂಡಲದ ಒಟ್ಟು ರೋಧ ವೆಷ್ಟು. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವೆಷ್ಟು. ಸಿ. ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರ ವೆಷ್ಟು ಎಂಬುದನ್ನು ಕಂಡು ಹಿಡಿಯಬೇಕಾಗಿದೆ. ಈಗ ಒಂದು ರೇಖಾಚಿತ್ರವನ್ನು ಬಿಡಿಸಿದಾಗ ಪ್ರಮುಖವಾಗಿ 4 ಓಮ್ನ ರೋಧ, ಒಂದು ವಿದ್ಯುತ್ ಬಲ್ಬು, ವಾಹಕ ತಂತಿ, ಪ್ಲಗ್ ಕೀ, ಅಮೀಟರ್ ಹಾಗೂ ಬ್ಯಾಟರಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಣೆ ಮಾಡಿ ಒಂದು ರೇಖಾಚಿತ್ರವನ್ನು ಬಿಡಿಸಲಾಗಿದೆ. I ಎಂಬುದು ವಿದ್ಯುತ್ ಪ್ರವಾಹ ಅಂದರೆ ವಾಹಕದಲ್ಲಿ ಹರಿಸಲ್ಪಟ್ಟ ವಿದ್ಯುತ್ ಪ್ರವಾಹ. ಪರಿಹಾರ. ವಿದ್ಯುತ್ ದೀಪದ ರೋಧ R1 20 ಓಮ್ ಆಗಿದೆ. ಸರಣಿಯಲ್ಲಿ ಜೋಡಿಸಿದ ವಾಹಕದ ರೋಧ R2 4 ಓಮ್. ಮಂಡಲದಲ್ಲಿನ ಒಟ್ಟು ರೋಧ RS R1 + R2 ಎರಡನ್ನು ಕೂಡಿಸಿದಾಗ ನಮಗೆ 24 ಓಮ್ನಷ್ಟು ರೋಧ ದೊರಕುತ್ತದೆ. ಅಂದರೆ RS 20 ಓಮ್ + 4 ಓಮ್ 24 ಓಮ್. ಶುಷ್ಕ ಕೋಶದ ಎರಡು ಧ್ರುವಗಳ ನಡುವಿನ ವಿಭವಾಂತರ ಅಂದರೆ V 6 ವೋಲ್ಟನ್ನು ನೀಡಲಾಗಿದೆ. ಈಗ ಓಮ್ನ ನಿಯಮದ ಪ್ರಕಾರ V IR ಸೂತ್ರವನ್ನು ಬಳಕೆ ಮಾಡಿಕೊಂಡು I V/RS ದಟ್ ಈಸ್ = 6 ವೋಲ್ಟ್. V ಬೆಲೆ 6 ವೋಲ್ಟ್ ಕೊಟ್ಟಿದ್ದಾರೆ. RS ಅನ್ನು ಲೆಕ್ಕಾಚಾರ ಮಾಡಲಾಗಿದೆ 24 ಓಮ್. ಎರಡನ್ನು ಭಾಗಾಕಾರ ಮಾಡಿದಾಗ 0.25 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ದೊರೆಯುತ್ತದೆ. ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ವಿದ್ಯುತ್ ದೀಪ ಮತ್ತು ವಾಹಕಗಳಿಗೆ ಪ್ರತ್ಯೇಕವಾಗಿ ಅನ್ವಯಿಸಿದಾಗ ನಮಗೆ ವಿದ್ಯುತ್ ದೀಪದ ತುದಿಗಳ ನಡುವಿನ ವಿಭವಾಂತರ ದೊರೆಯುತ್ತದೆ. V1 20 ಓಮ್ ಇಂಟು 0.25 ಆಂಪಿಯರ್ ದಟ್ ಈಸ್ = 5 ವೋಲ್ಟ್. ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರ V2 4 ಓಮ್ ಇಂಟು 0.25 ಆಂಪಿಯರ್ ದಟ್ ಈಸ್ = 1 ವೋಲ್ಟ್. ಅಂದರೆ ಎರಡನ್ನ ಸಪ್ರೇಟಾಗಿ ನಾವು ಲೆಕ್ಕಾಚಾರ ಮಾಡಿದಾಗ ಅಂದರೆ V1 ಮತ್ತು V2 ಅನ್ನು ಲೆಕ್ಕಾಚಾರ ಮಾಡಿದಾಗ ಬೆಲೆಗಳು ಬೇರೆ ಬೇರೆ ಆಗ್ತವೆ.
ಉದಾಹರಣೆ 12.9 ನೋಡೋಣ. ಇಲ್ಲಿ 5 ರೋಧಗಳ ಬೆಲೆಯನ್ನು ನೀಡಲಾಗಿದೆ. R1 10 Ω, R2 40 Ω, R3 30 Ω, R4 20 Ω, R5 60 Ω ಮತ್ತು ವಿಭವಾಂತರವನ್ನು ನೀಡಲಾಗಿದೆ 12 ವೋಲ್ಟ್. ಈಗ ಲೆಕ್ಕಾಚಾರ ಮಾಡುವಂಥ ಅಂಶ ಎ, ಮಂಡಲದಲ್ಲಿನ ಒಟ್ಟು ರೋಧ ಅಂದರೆ R ಬೆಲೆಯನ್ನು ಕಂಡುಹಿಡಿಯುವುದು. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿಭವಾಂತರ ವಿದ್ಯುತ್ ಪ್ರವಾಹ ಅಂದರೆ I ಬೆಲೆಯನ್ನು ಕಂಡುಹಿಡಿಯುವುದು. ಪರಿಹಾರ: ನಾವು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿರುವ ರೋಧಕಗಳಾದ R1 ಮತ್ತು R2ಗಳನ್ನು ಸಮಾನ ರೋಧ R' ಹೊಂದಿರುವ ರೋಧಕದಿಂದ ಬದಲಾಯಿಸುತ್ತೇವೆ ಎಂದು ಭಾವಿಸೋಣ. ಹಾಗೆಯೇ ನಾವು ಸಮಾಂತರ ಜೋಡಣೆಯಲ್ಲಿರುವ ರೋಧಕಗಳಾದ R3, R4, R5ಗಳನ್ನು ಒಂದು ಸಮಾನ ರೋಧ R" ಹೊಂದಿರುವ ರೋಧಕದಿಂದ ಬದಲಾಯಿಸಿದಾಗ ಸಮೀಕರಣ ಈ ಕೆಳಗಿನಂತೆ ನಿರೂಪಣೆ ಆಗುತ್ತದೆ. 1/R' 1/10 + 1/40. ಆಗ ಲಸ ತೆಗೆದುಕೊಂಡಾಗ 10 ಮತ್ತು 40ರ ಲಸ 40 ಆಗುತ್ತೆ. ಮೇಲಿನ ಅಂಶ 5 ಆಗ್ತದೆ. ಆಗ 5ರಿಂದ 40ನ್ನು ಭಾಗಾಕಾರ ಮಾಡಿದಾಗ ರೋಧ 8 ಓಮ್ ದೊರಕುತ್ತೆ. R" 1/30 + 1/20 + 1/60 ಇದನ್ನು ಲಸ ತೆಗೆದುಕೊಂಡಾಗ 30, 20, 60ರ ಲಸ 60 ಆಗ್ತದೆ. ಹಾಗೆ ಮೇಲಿನ ಅಂಶ 6 ಆಗ್ತದೆ. 6ರಿಂದ 60ನ್ನು ಭಾಗಾಕಾರ ಮಾಡಿದಾಗ 10 ಓಮ್ ದೊರಕ್ತದೆ. ಈಗ ಒಟ್ಟು ರೋಧ ಅಂದರೆ R' ಮತ್ತು R" ಅನ್ನು ನಾವು ಕೂಡಿಸಿದಾಗ 18 ಓಮ್ ರೋಧ ದೊರಕುತ್ತೆ. ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲು ಓಮ್ನ ನಿಯಮದ ಸೂತ್ರವನ್ನು ಬಳಸಬೇಕು. ಅಂದರೆ V IR ಸೂತ್ರವನ್ನು ಬಳಸಬೇಕಾಗ್ತದೆ. ನಾವು I ಬೆಲೆಯನ್ನು ಕಂಡುಹಿಡಿಯಬೇಕಾಗಿರುವುದರಿಂದ ಐಯನ್ನು ಅಲ್ಲೇ ಉಳಿಸಿಕೊಂಡು ನಾವು R ಈ ಕಡೆ ತಂದಾಗ V/R ಆಗ್ತದೆ. V ಬೆಲೆಯನ್ನು ಕೊಟ್ಟಿದ್ದಾರೆ 12 ವೋಲ್ಟ್. R ಅನ್ನು ಲೆಕ್ಕಾಚಾರ ಮಾಡಲಾಗಿದೆ 18 ಓಮ್. 12ರಿಂದ 18ನ್ನು ಭಾಗಾಕಾರ ಮಾಡಿದಾಗ ನಮಗೆ ದೊರಕುವಂಥ ಮೊತ್ತ 0.67 ಆಂಪೆಯರ್. ಅಂದರೆ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹದ ಪ್ರಮಾಣ 0.67 ಆಂಪೆಯರ್ ಆಗಿದೆ. ಸಮಸ್ಯೆ: 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬಿನಲ್ಲಿ 0.5 ಆಂಪೆಯರ್ ವಿದ್ಯುತ್ ಪ್ರವಾಹವನ್ನು ಹರಿಸಲಾಗಿದೆ. ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? ಅಂದರೆ P ಬೆಲೆಯನ್ನು ಲೆಕ್ಕಾಚಾರ ಮಾಡಬೇಕು. ಪರಿಹಾರ: ಕೊಟ್ಟಿರುವಂಥ ಅಂಶ ವಿಭವಾಂತರವನ್ನು ಕೊಟ್ಟಿದ್ದಾರೆ ವೋಲ್ಟ್ 220, I ಬೆಲೆ ಕೊಟ್ಟಿದ್ದಾರೆ 0.50 ಆಂಪೆಯರ್. Pಯನ್ನು ಲೆಕ್ಕಾಚಾರ ಮಾಡಬೇಕು. ಸೊ P VI ಸೂತ್ರವನ್ನು ಬಳಸಿದಾಗ P 220 ವೋಲ್ಟ್ ಇಂಟು 0.50 ಆಂಪೆಯರ್. ಆಗ P 110 ಜೌಲ್ ಪರ್ ಸೆಕೆಂಡ್. ಅದನ್ನೇ ನಾವು 110 ವ್ಯಾಟ್ ಅಂತ ಹೆಸರಿಸಲಾಗ್ತದೆ. ಬಲ್ಬ್ನ ಸಾಮರ್ಥ್ಯ 100 ವ್ಯಾಟ್ ಆಗಿದೆ ಎಂದು ಅರ್ಥ. ಈ ಒಂದು ಸಮಸ್ಯೆಯಲ್ಲಿ ರೋಧ ನಡುವಿನ ವಿಭವಾಂತರ V ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ Iಗಳ ವಿವಿಧ ಮೌಲ್ಯಗಳನ್ನು ನೀಡಲಾಗಿದೆ. ಚಾರ್ಟನ್ನು ನೀಡಲಾಗಿದೆ. I ಅನ್ನು ಆಂಪೆಯರ್ಗಳಲ್ಲಿ 0.5, 1, 2, 3 ಮತ್ತು 4 ಆಂಪೆಯರ್ ವಿದ್ಯುತ್ ಪ್ರವಾಹದ ಮೌಲ್ಯಗಳನ್ನು ನೀಡಲಾಗಿದೆ. ವೋಲ್ಟ್ ವಿಭವಾಂತರ 1.6, 3.4, 6.7, 10.2, 13.2. ಈ ಎರಡೂ ಅಂಶಗಳ ಆಧಾರದ ಮೇಲೆ ಅಂದರೆ V ಮತ್ತು Iಗಳನ್ನು ಬಳಕೆ ಮಾಡಿಕೊಂಡು ರೇಖಾನಕ್ಷೆಯನ್ನು ರಚಿಸಿ
ರೋಧಕಗಳ ರೋಧವನ್ನು ಕಂಡುಹಿಡಿಯಿರಿ ಎಂದ. ಪ್ರತಿಯೊಂದು ರೋಧಕದ ಪರಿಮಾಣವನ್ನು ಸಪ್ರೇಟಾಗಿ ಲೆಕ್ಕಾಚಾರ ಮಾಡಬೇಕು. R1, R2, R3, R4 ಮತ್ತು R5ಗಳನ್ನು ಲೆಕ್ಕಾಚಾರ ಮಾಡಬೇಕು. ಇಲ್ಲಿ ಓಮ್ನ ರೋಧ ಕಂಡು ಹಿಡಿಯುವಂಥ ಸೂತ್ರವನ್ನೇ ಬಳಕೆ ಮಾಡಬೇಕು. ಅಂದರೆ V=IR ಸೂತ್ರವನ್ನೇ ಬಳಕೆ ಮಾಡಿಕೊಂಡು R1, R2, R3, R4 ಮತ್ತು R5ಗಳನ್ನು ಕೊಟ್ಟಿರುವಂಥ ಮೇಲಿನ ಕೋಷ್ಟಕವನ್ನು I ಮತ್ತು V ಬೆಲೆಯನ್ನು ಸೂತ್ರದಲ್ಲಿ ಅಳವಡಿಸಿ R ಬೆಲೆಯನ್ನು ಲೆಕ್ಕಾಚಾರ ಮಾಡಲಾಗ್ತದೆ. ಆಗ R1 3.2 ಓಮ್, R2 3.4 ಓಮ್, R3 3.35 ಓಮ್, R4 3.4 ಓಮ್, R5 3.3 ಓಮ್ ಮೌಲ್ಯಗಳು ನಮಗೆ ದೊರಕುತ್ತವೆ. ಇಲ್ಲಿ ಮುಂದೆ ಇದೇ ಅಂಶಗಳನ್ನು ಬಳಕೆ ಮಾಡಿಕೊಂಡು ರೇಖಾ ನಕ್ಷೆಯನ್ನು ರಚಿಸಲಾಗಿದೆ. ಮುಂದಿನ ಸ್ಲೈಡ್ಗೆ ನಾವು ಈಗ ಹೋಗೋಣ. ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಅಂಶಗಳ ಆಧಾರವಾಗಿಟ್ಕೊಂಡು ರೇಖಾ ನಕ್ಷೆಯನ್ನು ರಚಿಸಲಾಗಿದೆ. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಈ ಎರಡು ಅಂಶಗಳ ಆಧಾರದ ಮೇಲೆ ರೇಖಾ ನಕ್ಷೆಯನ್ನು ರಚಿಸಿದಾಗ ನಮಗೆ ಒಂದು ಲೈನ್ ದೊರಕುತ್ತದೆ, ರೇಖೆ ದೊರಕುತ್ತದೆ. ಅಂದರೆ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಬದಲಾವಣೆ ಆಗುತ್ತಾ ಹೋದಂತೆಲ್ಲ ನಮಗೆ ಒಂದು ರೇಖೆ ದೊರಕುತ್ತದೆ. ಇದರ ಅಂಶದ ಆಧಾರದ ಮೇಲೆ ವಿದ್ಯುತ್ ಪ್ರವಾಹ ಬದಲಾವಣೆ ಆದಾಗ ವಿಭವಾಂತರದ ಮೌಲ್ಯ ಬದಲಾವಣೆ ಆಗ್ತದೆ. ವಿಭವಾಂತರದ ಮೌಲ್ಯ ಬದಲಾವಣೆ ಆದಾಗ ವಿದ್ಯುತ್ ಪ್ರವಾಹದ ಮೌಲ್ಯ ಬದಲಾವಣೆ ಆಗ್ತದೆ ಎಂಬುದು ಈ ಒಂದು ರೇಖಾ ಚಿತ್ರದಿಂದ ನಮಗೆ ಮಾಹಿತಿ ದೊರಕುತ್ತದೆ. ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿನ ಸೂತ್ರ. ದರ್ಪಣದ ಸೂತ್ರ 1/V + 1/U = 1/F. ವರ್ಧನೆ ಸೂತ್ರ M=H' ಅದನ್ನೇ ನಾವು V/U ಅಂಶವನ್ನು ಬಳಕೆ ಮಾಡ್ತೀವಿ. ವಕ್ರೀಭವನ ನಿಯಮ ಸೂತ್ರ sin I/sin R ಸ್ಥಿರಾಂಕ. ವಕ್ರೀಭವನ ಸೂಚ್ಯಂಕದ ಸೂತ್ರ Nm = C/V. ಮಸೂರದ ಸೂತ್ರ 1/V - 1/U = 1/F. ಸಾಮರ್ಥ್ಯ ಸೂತ್ರ P = 1/F. ಸಮಸ್ಯೆ. ಮಸೂರದ ಸಾಮರ್ಥ್ಯ ಕಂಡುಹಿಡಿಯುವುದು. ಮಸೂರದ ಸಾಮರ್ಥ್ಯ -2.0 ಡಯಾಪ್ಟರ್ ಇರುವ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಯಾವ ವಿಧದ ಮಸೂರವಾಗಿದೆ ಎಂಬುದನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟಿರುವಂಥ ದತ್ತಾಂಶ. ಮಸೂರದ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. P = -2 ಡಯಾಪ್ಟರ್. ಸಂಗಮ ದೂರ F = ? ಮಸೂರದ ವಿಧ ? ಈಗ ಸೂತ್ರವನ್ನು ಬಳಕೆ ಮಾಡಿಕೊಂಡು ಬೆಲೆಗಳನ್ನು ತುಂಬಿ ಲೆಕ್ಕಾಚಾರ ಮಾಡೋಣ. P = 1/F. ನಮಗೆ F ಬೇಕಾಗಿದೆ. ಸೊ F = 1/P ಎಂಬ ಸೂತ್ರ ನಮಗೆ ಪಡಿತೆ. F = 1/(-2). 1ಅನ್ನು -2ರಿಂದ ಭಾಗಾಕಾರ ಮಾಡಿದಾಗ F ದ ಬೆಲೆ -0.5 ದೊರಕುತ್ತದೆ. ಅಂದರೆ ಸಂಗಮ ದೂರ -0.5 ಮೀಟರ್ ಎಂದು ದೊರಕುತ್ತದೆ. ಮಸೂರದ ವಿಧ ಮೈನಸ್ ಬೆಲೆ ಬಂದಿರುವುದರಿಂದ ನಿಮ್ನ ಮಸೂರವಾಗಿದೆ. ಸಮಸ್ಯೆ. ಗಾಳಿಯ ವಕ್ರೀಭವನ ಸೂಚ್ಯಂಕ 1.0003. ಕ್ರೌನ್ ಗ್ಲಾಸ್ ವಕ್ರೀಭವನ ಸೂಚ್ಯಂಕ 1.52 ಇದೆ. ಇವೆರಡರ ನಡುವಿನ ವಕ್ರೀಭವನ ಸೂಚ್ಯಂಕದ ವ್ಯತ್ಯಾಸವೆಷ್ಟು ಮತ್ತು ಯಾವುದರಲ್ಲಿ ಬೆಳಕಿನ ವೇಗ ಕಡಿಮೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಪರಿಹಾರ. ಗಾಳಿಯ ವಕ್ರೀಭವನ ಸೂಚ್ಯಂಕ C = 1.0003.
ಕ್ರೌನ್ ಗ್ಲಾಸ್ ವಕ್ರೀಭವನ ಸೂಚ್ಯಂಕ ವಿದ ಬೆಲೆ 1.52. ಈಗ ಸೂತ್ರವನ್ನು ಬಳಕೆ ಮಾಡಿದಾಗ NM = C/V. C ಅಂದರೆ ಗಾಳಿಯಲ್ಲಿ ಬೆಳಕಿನ ವೇಗ, V ಅಂದರೆ ಮಾಧ್ಯಮದಲ್ಲಿ ಬೆಳಕಿನ ವೇಗ. ಇಲ್ಲಿ ಮಾಧ್ಯಮ ಅನ್ನೋದು ಪ್ರಮುಖವಾಗಿ ಕ್ರೌನ್ ಗ್ಲಾಸನ್ನು ತೆಗೆದುಕೊಳ್ಳೋದು. NM = C/V. ಈಗ ಬೆಲೆಗಳನ್ನು ತುಂಬಿ ಲೆಕ್ಕಾಚಾರ ಮಾಡಿದಾಗ NMದ ಬೆಲೆ 0.658 ಮೌಲ್ಯ ನಮಗೆ ದೊರಕುತ್ತದೆ. ಅಂದರೆ ಗಾಳಿ ಮತ್ತು ಕ್ರೌನ್ ಗ್ಲಾಸ್ ನಡುವಿನ ವಕ್ರೀಭವನ ಸೂಚ್ಯಂಕದ ಮೊತ್ತ 0.658. ಬೆಳಕು ಕ್ರೌನ್ ಗ್ಲಾಸ್ನಲ್ಲಿ ವೇಗ ಕಡಿಮೆ, ಏಕೆಂದರೆ ಗಾಳಿಗಿಂತ ಕ್ರೌನ್ ಗ್ಲಾಸ್ ವಕ್ರೀಭವನ ಸೂಚ್ಯಂಕ ಹೆಚ್ಚು ಮತ್ತು ಸಾಂದ್ರತೆ ಹೆಚ್ಚು. ಕೋಷ್ಟಕ 10.3 ಕೆಲವು ದ್ರವ್ಯ ಮಾಧ್ಯಮಗಳ ನಿರಪೇಕ್ಷ ವಕ್ರೀಭವನ ಸೂಚಕದ ಕೋಷ್ಟಕವನ್ನು ಮೌಲ್ಯಗಳನ್ನು ನೀಡಲಾಗಿದೆ. ಗಾಳಿ 1.0003, ಮಂಜುಗಡ್ಡೆ 1.31, ನೀರು 1.33, ಆಲ್ಕೋಹಾಲ್ ಅಂದರೆ ಮದ್ಯಸಾರ 1.36, ಸೀಮೆ ಎಣ್ಣೆ ಕೆರೋಸಿನ್ 1.44, ಸಂಯೋಜಿತ ಸ್ಫಟಿಕ ಶಿಲೆ ಅಂದರೆ ಕ್ವಾರ್ಟ್ಸ್ 1.46, ಟರ್ಪಂಟೈನ್ ಆಯಿಲ್ 1.47, ಬೆಂಜೀನ್ ದ್ರಾವಣ 1.50, ಕ್ರೌನ್ ಗ್ಲಾಸ್ 1.52, ಕೆನಡಾ ಬಾಲ್ಸಮ್ 1.53, ಕಲ್ಲುಪ್ಪು 1.54, ಕಾರ್ಬನ್ ಡೈಸಲ್ಫೈಡ್ 1.63, ಸಾಂದ್ರ ಫ್ಲಿಂಟ್ ಗಾಜು 1.65, ಮಾಣಿಕ್ಯ ರೂಬಿ 1.71, ನೀಲಮಣಿ ಶಫೈರ್ 1.77, ವಜ್ರ ಡೈಮಂಡ್ 2.42. ಪುನರಾವರ್ತನೆಗಾಗಿ ಮಕ್ಕಳಿಗೆ ಮನೆ ಕೆಲಸ. 3 ಸಮಸ್ಯೆಗಳನ್ನು ನೀಡಲಾಗಿದೆ. 1ನೇ ಸಮಸ್ಯೆ, 5 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 125 ಜೌಲ್ ಉಷ್ಣ ಉತ್ಪಾದನೆ ಆಗಿದೆ. ರೋಧಕದ ನಡುವಿನ ವಿಭವಾಂತರವೆಷ್ಟು ಅಂದರೆ V ಬೆಲೆಯನ್ನು ಕಂಡುಹಿಡಿಯಬೇಕು. 2ನೇ ಸಮಸ್ಯೆ, ಒಂದು ಗೋಪುರದ ಪ್ರತಿಬಿಂಬ ಎತ್ತರ 180 ಮೀಟರ್, ಗೋಪುರದ ಎತ್ತರ 90 ಮೀಟರ್. ಆದರೆ ವರ್ಧನೆ Mದ ಬೆಲೆಯನ್ನು ಕಂಡು ಹಿಡಿಯಬೇಕು. ಕೆಳಗಿನ ಕೋಷ್ಟಕವನ್ನು ಬಳಕೆ ಮಾಡಿಕೊಂಡು ವಿಭವಾಂತರ ಲೆಕ್ಕಾಚಾರ ಮಾಡಿ ಅಂದರೆ V ಬೆಲೆಯನ್ನು ಕಂಡುಹಿಡಿದು ವಿದ್ಯುತ್ ಪ್ರವಾಹ ಹಾಗೂ ವಿಭವಾಂತರದ ನಕ್ಷೆಯನ್ನು ಬರೆಯಬೇಕು. ಇಲ್ಲಿ ಕೋಷ್ಟಕದಲ್ಲಿ ವಿದ್ಯುತ್ ಪ್ರವಾಹ I ಬೆಲೆಯನ್ನು ಕೊಡಲಾಗಿದೆ. ಹಾಗೆಯೇ ಅದಕ್ಕೆ ಪೂರಕವಾದಂಥ ರೋಧದ ಪ್ರಮಾಣವನ್ನು ನೀಡಲಾಗಿದೆ. ಅಂದರೆ ವಿದ್ಯುತ್ ಪ್ರವಾಹ ರೋಧವನ್ನು ನೀಡಲಾಗಿದೆ. ಪ್ರತಿಯೊಂದರ ಹಂತದಲ್ಲಿನ V ಬೆಲೆಯನ್ನು ಕಂಡುಹಿಡಿಯಬೇಕು. V1, V2, V3, V4 ಅನ್ನು ಕಂಡುಹಿಡಿದು ನಕ್ಷೆಯನ್ನು ರಚಿಸಬೇಕು.